ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೀತಾ. ನೀವು ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಆಧಾರ್ ಕಾರ್ಡ್ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ನೋಡಿ, ಈ ಹಿಂದೆ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಜೋಡಣೆ ಮಾಡಬೇಕು ಅಂದರೆ ಲಿಂಕ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿತ್ತು. ಆದರೆ ಕೆಲವೊಬ್ಬರು ನಿರ್ಲಕ್ಷ್ಯ ಮಾಡಿ ಏನೂ ಆಗಲ್ಲ, ಸುಮ್ಮನೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಇವಾಗ ನೀವೇನಾದರೂ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತಂದರೆ 1000 ರೂಪಾಯಿ ದಂಡವನ್ನು ಕಟ್ಟಬೇಕು, ಆಗಲ್ಲ ಫ್ರೀ ಇತ್ತು ಅನ್ನುವಂಥ ಈಗೂ ಕೂಡ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅದೇ ರೀತಿನೂ ಕೂಡ ಆಗ್ಬಹುದು. ಹಾಗಾಗಿ ನೀವು ಯಾರ್ಯಾರು ಆಧಾರ್ ಡಾಕ್ಯುಮೆಂಟ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿಲ್ವೋ ಅಂತವರಿಗೆ ಏನೇನು ದಾಖಲೆಗಳು ಬೇಕು, ಹಾಗೆ ನೀವು ಹೇಗೆ ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕು ಮತ್ತು ಯಾರೆಲ್ಲ ಅಪ್ಡೇಟ್ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಯಾವುದೇ ಒಂದು ಕೆಲಸ ಇರಲಿ, ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಿದ್ರೆ, ಯಾವುದೇ ಒಂದು ಯೋಜನೆಗೆ ಅರ್ಜಿಗೆ ಹಾಕಬೇಕಿದ್ರೆ, ಯಾವುದೇ ಒಂದು ಕೆಲಸ ಆದರೂ ಕೂಡ ನಿಮಗೆ ದಾಖಲೆಗಳನ್ನು ಸಲ್ಲಿಸಬೇಕಿದ್ರೆ ಮೇನ್ ಆಗಿ ಕೇಳೋದು ಆಧಾರ್ ಕಾರ್ಡ್ ಅಲ್ವಾ. ಹಾಗಾಗಿ ನಮ್ಮ ಜೀವನದಲ್ಲಿ ಬಹುಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಆಧಾರ್ ಕಾರ್ಡ್ ಅಂತಾನೆ ಹೇಳ್ಬಹುದು. ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಆಧಾರ್ ಕಾರ್ಡ್ ಅನ್ನು ಸರಿಯಾಗಿ ಇಟ್ಕೊಳ್ಳೋದು ಈಗಿನ ದಿನಗಳಲ್ಲಿ ಅವಶ್ಯಕ. ಹಾಗಾಗಿ ನಾವು ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಬೇಕು. ಯಾಕೆ ನಾವು ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ನೀವು ಕೇಳೋದಾದ್ರೆ, ಮೊದಲು ಅಂದ್ರೆ ಸ್ಟಾರ್ಟಿಂಗು ಆಧಾರ್ ಕಾರ್ಡ್ ಅನ್ನ ಮಾಡಬೇಕಿದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕ್ಯಾಂಪ್ ಅನ್ನ ಮಾಡಿ ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಡ್ತಿದ್ರು. ಆವಾಗ ನೀವು ಯಾವ ರೀತಿ ಇನ್ಫಾರ್ಮೇಶನ್ ಕೊಡ್ತೀರಾ ನೋಡಿ, ಆ ಆಧಾರ್ ಮೇಲೆ ಆಧಾರ್ ಕಾರ್ಡ್ ಅನ್ನ ಮಾಡಿದ್ರು ಹೊರತು ಅಷ್ಟೊಂದು ದಾಖಲೆಗಳು ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ಇವಾಗ ಡಾಕ್ಯುಮೆಂಟ್ರಿಗೋಸ್ಕರ ಈ ಒಂದು ಡಾಕ್ಯುಮೆಂಟ್ ಅನ್ನ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಇನ್ನು ಸ್ನೇಹಿತರೆ, ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ, ನೋಡಿ 2016 ಮೊದಲು ಯಾರ್ಯಾರು ಕಾರ್ಡ್ ಅನ್ನ ಮಾಡಿದಿರಾ ಅಂತವರು ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನೋಡಿ ಸ್ನೇಹಿತರೆ, ನಮ್ಗೆ ಹೇಗೆ ತಿಳಿಯುತ್ತೆ 2016 ಮಾಡಿದ್ದ 2020 ಮಾಡಿದ್ದ ಅಂತ ನೀವು ಕೇಳೋದಾದ್ರೆ, ನೋಡಿ ಆಧಾರ್ ಕಾರ್ಡ್ ಅಲ್ಲಿ ಇಶ್ಯೂ ಡೇಟ್ ಅಂತ ಬರ್ದಿರುತ್ತೆ. ಅಲ್ಲಿ ನೀವು ಯಾವ ವರ್ಷ ಮಾಡಿದೀರಾ ಅಂತ ಕಾಣಿಸುತ್ತೆ. ಅದನ್ನ ನೋಡಿ ನೀವು ತಿಳ್ಕೊಳ್ಬಹುದು ನಿಮ್ಮ ಆಧಾರ್ ಕಾರ್ಡ್ ಯಾವಾಗ ಮಾಡಿದ್ರು ಅಂತ. ಹಾಗೆ ನೋಡಿ, ಇದರಲ್ಲೂ ಕೂಡ ಒಂದು ಮಿಸ್ಟೇಕ್ ಆಗುತ್ತೆ. ನೀವು 2019, 20 ಮತ್ತು 21ರಲ್ಲಿ ಏನಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹೊಸದಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ಅನ್ನ ತೆಕ್ಕೊಂಡ್ರೆ ಅದು ನಿಮ್ಮ ಇಶ್ಯೂ ಡೇಟ್ ಕೂಡ ಆ ಒಂದು ವರ್ಷದ್ದೇ ಅಂತಾನೆ ತೋರಿಸುತ್ತೆ. ಆ 3 ವರ್ಷಗಳಲ್ಲಿ ಈ ರೀತಿ ಪ್ರಾಬ್ಲಮ್ ಬಂದಿದ್ದು ಕೂಡ ಇದೆ. ಹಾಗಾಗಿ ನೀವು ಮೊದಲು ಆಧಾರ್ ಕಾರ್ಡ್ ಮಾಡಿರ್ತೀರಲ್ಲ, ಆ ಒಂದು ಆಧಾರ್ ಕಾರ್ಡ್ ಅನ್ನ ತೆಗೆದುಬಿಟ್ಟು ಇಶ್ಯೂ ಡೇಟ್ ಯಾವ್ದಿದೆ ಅಂತ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ಸ್ನೇಹಿತರೆ, 2016 ನಂತರ ಯಾರ್ಯಾರು ಹೊಸದಾಗಿ ಆಧಾರ್ ಕಾರ್ಡ್ ಅನ್ನ ಮಾಡಿದ್ರೆ ಅಥವಾ ನಿಮ್ಮ ಮಗು ಜನಿಸಿದ ನಂತರ ನೀವೇನಾದ್ರು ಮಾಡಿದ್ರೆ ಅವರು ಈ ಒಂದು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಮಾಡ್ಬೇಕು ಅಂತೇನಿಲ್ಲ. ಹಾಗೆ ಸ್ನೇಹಿತರೆ, ನಿಮ್ಮ ಕಾರ್ಡ್ 2016ಕ್ಕಿಂತ ಮೊದಲು ಮಾಡಿದ್ದು ಆದ್ರೆ ನೀವು ನಿಮ್ಮ ಹೆಸರನ್ನ ಬದಲಾಯಿಸಿರ್ಬಹುದು ಅಥವಾ ಹೆಸರಲ್ಲಿರುವಂಥ ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಇರುತ್ತೆ, ನೀವು ಅದನ್ನ ಸರಿಪಡಿಸಿರ್ಬಹುದು. ನಿಮ್ಮ ಅಡ್ರೆಸ್ ಅನ್ನ ಚೇಂಜ್ ಮಾಡಿರ್ಬಹುದು, ಡೇಟ್ ಆಫ್ ಬರ್ತ್ ಅನ್ನ ತಪ್ಪಾಗಿದ್ದನ್ನ ಸರಿಪಡಿಸಿರ್ಬಹುದು. ಇಂಥವನ್ನ ಚೇಂಜಸ್ ನೀವು ಮಾಡ್ಕೊಂಡಿರ್ತೀರಾ. ಈಗ ನಾ ಹೇಳಿದ್ನಲ್ಲ, ಅದರಲ್ಲಿ ನೀವು ಯಾವ್ದಾದ್ರು 2 ಕೆಲಸವನ್ನ ಮಾಡಿದ್ದು ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೀವು ಚೇಂಜ್ ಮಾಡ್ಕೊಂಡಿದ್ರೆ ಅಂತವ್ರು ಏನ್ ಮಾಡ್ಬೇಕು, ಮತ್ತೆ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಹಾಗೆ 2016ಕ್ಕಿಂತ ಮೊದಲು ಮಾಡಿದಂಥ ಕಾರ್ಡ್ಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ನೀವು ಆ್ಯಡ್ ಮಾಡಿದ್ರೆ ಅಥವಾ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಿದ್ರೆ, ಇಮೇಲ್ ಅನ್ನ ಆಡ್ ಮಾಡಿದ್ರೆ ಅಂತವ್ರು ಕಂಪಲ್ಸರಿ ನಿಮ್ಮ ಆಧಾರ್ ಡಾಕ್ಯುಮೆಂಟ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಬೇಕು. ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಲ್ವಾ? ಹಾಗಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಶನ್ ಅನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾನೆ ಇರ್ತೀನಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಒಂದು ಲೈಕ್. ಇನ್ನು ಸ್ನೇಹಿತರೆ, ಆಧಾರ್ ಅಪ್ಡೇಟ್ ಅನ್ನ ಮಾಡ್ಲಿಕ್ಕೆ ಏನೇನ್ ದಾಖಲೆಗಳು ಬೇಕು ಅಂತ ನೋಡುವ, ಆಯ್ತಾ? ಈಗ ಆಧಾರ್ ಅಪ್ಡೇಟ್ ಅನ್ನ ಮಾಡ್ಲಿಕ್ಕೆ ಐಡೆಂಟಿಟಿ ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಉದಾಹರಣೆ ನೋಡಿ, ನಿಮ್ಮ ಕುಟುಂಬದ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರಿದ್ದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಮತ್ತೆ ಹೆಸರು ಇರುತ್ತೆ ನೋಡಿ, ಅದೇ ರೀತಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರಬೇಕು. ಹಾಗಿದ್ರೆ ಐಡೆಂಟಿಟಿ ಪ್ರೂಫ್ಗೆ ಮತ್ತೆ ಅಡ್ರೆಸ್ ಪ್ರೂಫ್ಗೆ ರೇಷನ್ ಕಾರ್ಡ್ ಒಂದಿದ್ರೆ ಸಾಕು. ಇಲ್ಲ ಅಂತಂದ್ರೆ ಐಡೆಂಟಿಟಿ ಪ್ರೂಫ್ಗೆ ನೋಡಿ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಅಥವಾ ಪಾಸ್ಪೋರ್ಟು, ಮಾರ್ಕ್ಸ್ ಕಾರ್ಡು, TC ಅಥವಾ ವೋಟರ್ ID, ಮ್ಯಾರೇಜ್ ಸರ್ಟಿಫಿಕೇಟು, ಇವುಗಳಲ್ಲಿ ಯಾವ್ದಾದ್ರು ಒಂದು ದಾಖಲೆಗಳಿದ್ರೆ ಸಾಕಾಗುತ್ತೆ. ಹಾಗೆ ಅಡ್ರೆಸ್ ಪ್ರೂಫ್ಗೆ ನಿಮ್ದು ಈಗ ರೇಷನ್ ಕಾರ್ಡು ಮತ್ತೆ ವೋಟರ್ ID, ಹಾಗೆ ಟೆಲಿಫೋನ್ ಬಿಲ್ಲು ಮತ್ತೆ ಕರೆಂಟ್ ಬಿಲ್ಲು, ಹಾಗೆ ವಾಟರ್ ಬಿಲ್ ಇರಬಹುದು ಅಥವಾ ಗ್ಯಾಸ್ ಬಿಲ್ ಇರಬಹುದು, ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟು, ಇವು ಯಾವುದಾದ್ರು ದಾಖಲೆಗಳಲ್ಲಿ ಒಂದಿದ್ರೆ ಸಾಕಾಗುತ್ತೆ. ಇನ್ನಿತರ ದಾಖಲೆಗಳು ಕೂಡ ಇವೆ. ನಾನೀಗ ಮೇನ್ ಆಗಿರುವಂತ ಒಂದು ದಾಖಲೆಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೀವು ಯಾವುದೇ ರೀತಿ ದಾಖಲೆಗಳನ್ನು ಕೊಡಿ, ಆದ್ರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಹೇಗಿರುತ್ತೆ ನೋಡಿ, ಆ ಒಂದು ನೀವು ನೀಡಿದಂತ ದಾಖಲೆ ಕೂಡ ಅದೇ ರೀತಿ ಇರಬೇಕು. ಹಾಗಿದ್ರೆ ನಿಮ್ದು ಸರಿಯಾಗಿ ನೀವು ದಾಖಲೆಗಳು
ಬೇಕಾದ್ರೂ ಸಲ್ಲಿಸಬಹುದು. ಇವಾಗ ಸ್ನೇಹಿತರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ತಿಳಿತು ಅಲ್ವಾ? ಹಾಗಿದ್ರೆ ಹೇಗೆ ನೀವು ಸುಲಭವಾಗಿ ನಿಮ್ಮ ಮೊಬೈಲ್ ಅಲ್ಲಿ ನೀವು ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕು ಎಂಬುದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅದ್ರ ಜೊತೆ ಇನ್ನಿತರ ವಿಷಯಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಗೂಗಲಲ್ಲಿ ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ತಮ್ಮಿನ ಗುರುತಿನ ಕೆಳಗಡೆ ಲಾಗಿನ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ನಾ ರೆಡ್ ಮಾರ್ಕಲ್ಲಿ ಅದನ್ನು ಬ್ಲರ್ ಮಾಡಿದ್ದೇನೆ. ನೀವು ಅಲ್ಲಿ ಆಧಾರ್ ನಂಬರನ್ನು ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಅಲ್ಲಿ ಆ OTPಯನ್ನು ಟೈಪ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ ನೋಡಿ, ಫಸ್ಟ್ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಒಂದು ಪೇಜಲ್ಲಿ ಪ್ಲೀಸ್ ವೆರಿಫೈ ಅಂತ ಇದೆ ನೋಡಿ, ಡೀಟೇಲ್ಸನ್ನು ವೆರಿಫೈ ಮಾಡಬೇಕು. ನೀವು ಆಧಾರ್ ನಂಬರನ್ನು ಟೈಪ್ ಮಾಡಿರ್ತೀರಲ್ಲ, ಹಾಗಾಗಿ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಅದು ಸರಿ ಇದೆ ಅಂತ ನೋಡಿ ಚೆಕ್ ಮಾಡಿ. ಆನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಒಂದು ಪೇಜಲ್ಲಿ ನೀವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಐಡೆಂಟಿಟಿ ಪ್ರೂಫಿಗೆ ಯಾವ್ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಯಾವುದಿದೆ ಅಂತ. ನೋಡಿ, ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನೀವು ಯಾವುದು ಅಂತ ನೋಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿ. ಓಕೆನಾ? ಆನಂತರ ನೀವು ಐಡೆಂಟಿಟಿ ಪ್ರೂಫಿಗೆ ಯಾವುದು, ಹಾಗೆ ಅಡ್ರೆಸ್ ಪ್ರೂಫಿಗೆ ಯಾವುದು ಅಂತ ನೋಡಿ. ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನೀವು ಯಾವುದು ಅಂತ ನೋಡಿ, ನಿಮ್ಮದು ಸರಿಯಾದ ದಾಖಲೆಗಳು ಯಾವುದು ಅಂತ ನೋಡಿಕೊಂಡು ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಆ ಒಂದು ಡಾಕ್ಯುಮೆಂಟಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಲ್ಲ, ಅದು ಅದೇ ರೀತಿ ಇರಬೇಕು. ಅದು ಯಾವ ಥರ ಇದೆ ನೋಡಿ ಸೆಲೆಕ್ಟ್ ಮಾಡಿ. ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೀವು ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನು ಮಾಡೋದಿರೋದಿಲ್ಲ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಸಬ್ಮಿಟ್ ಮಾಡಿದ ನಂತರ ನೀವು ಹೋಮ್ ಪೇಜಿಗೆ ಬಂದು ಇಲ್ಲಿ ಕೆಳಗಡೆ ನಿಮ್ಮದು ಡಾಕ್ಯುಮೆಂಟ್ ಸಬ್ಮಿಟ್ ಆದರೆ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಬರುತ್ತೆ. ಇಲ್ಲಿ ನಂದು ಯಾಕೆ ಬರಲಿಲ್ಲ ಅಂತಂದರೆ ನಾನು ಯಾವುದೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ, ಹಾಗಾಗಿ ಡ್ರಾಪ್ ಸ್ಟೇಜ್ ಅಂತ ಇದೆ. ಓಕೆನಾ? ಆ ನಂತರ ನೋಡಿ ಸ್ನೇಹಿತರೆ, ಒಂದು ವಾರದ ನಂತರ ಮತ್ತೆ ನೀವು ಚೆಕ್ ಮಾಡಿ. ನಿಮ್ಮದು ಡಾಕ್ಯುಮೆಂಟ್ ಸರಿಯಾಗಿದ್ದರೆ ಅಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿರುತ್ತೆ. ಅಕಸ್ಮಾತಾಗಿ ನಿಮ್ಮದು ಕ್ಯಾನ್ಸಲ್ ಅಂತ ಬಂದರೆ ನೀವು ಸರಿಯಾದಂಥ ಒಂದು ಡಾಕ್ಯುಮೆಂಟನ್ನು ಮತ್ತೆ ಸಬ್ಮಿಟ್ ಮಾಡಿ ಇದೇ ರೀತಿ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಲ್ವಾ? ನೀವು ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಇದು ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಯಾರ್ಯಾರು ಈ ಒಂದು ವಿಡಿಯೋ ನೋಡಿ ನಿಮ್ಮ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದು ಎಲ್ಲರಿಗೂ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾವು ನನ್ನ ಚಾನೆಲ್ ನಲ್ಲಿ ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋನ ನಿಮಗೆ ತಲುಪಿಸ್ತಾನೆ ಇರ್ತೀವಿ. ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ.